ನೋಡಿ, ಮೊನ್ನೆಯಷ್ಟೇ ಯುರೋಪ್ ಒಕ್ಕೂಟದ ಜೊತೆಗೆ ದೇಶ ಮಾಡಿಕೊಂಡಂತಹ ಒಂದು ಡೀಲ್ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮದರ್ ಆಫ್ ಆಲ್ ಡೀಲ್ಸ್ ಅನ್ನೋದ್ರ ಮಧ್ಯೆ ಫಾದರ್ ಆಫ್ ಆಲ್ ಡೀಲ್ಸ್ ಆಯಿತು. ಈಗ ಮತ್ತೊಂದು ಭಾರತ ಗಲ್ಫ್ ಈ ಒಪ್ಪಂದವೂ ಕೂಡ ನೆರವೇರುವ ಮೂಲಕ ಹಲವು ಶತ್ರು ರಾಷ್ಟ್ರಗಳ ನಿದ್ದೆಗೆಡಿಸುವಂಥ ಕೆಲಸ ಆಗ್ತಾ ಇದೆ. ಈ ಮೂಲಕ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಭಾರತ ಕೊಡಲಿಕ್ಕಿದೆ. ಗಲ್ಫ್ ರಾಷ್ಟ್ರಗಳ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದದ ಚರ್ಚೆ, ನೀತಿ ನಿಯಮಗಳಿಗೆ ಗಲ್ಫ್ ಸಹಕಾರ ಮಂಡಳಿಗೆ ಆ ಸಹಿ ಬಿದ್ದಿದೆ. ಆ ಸಹಿಯಿಂದ ಈಗಾಗಲೇ ಈ ಶತ್ರು ರಾಷ್ಟ್ರ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ನಿದ್ದೆಯೇ ಮಾಯ ಆಗಿದೆ. 2006ರಲ್ಲಿ ಮಾತುಕತೆ ಆರಂಭ ಆಯಿತು, 2008ರಲ್ಲಿ ಮಾತುಕತೆ ನಿಂತು ಹೋಯಿತು. ಗಲ್ಫ್ ಸಹಕಾರ ಮಂಡಳಿಯಲ್ಲಿ 6 ದೇಶ ಇದೆ: ಸೌದಿ ಅರೇಬಿಯಾ, UAE, ಕತಾರ್, ಕುವೈತ್, ಓಮನ್, ಬಹರೇನ್. ಈ ದೇಶಗಳು ಗಲ್ಫ್ ಸಹಕಾರ ಮಂಡಳಿ ಸದಸ್ಯ ದೇಶಗಳು. ಇಲ್ಲಿ ಯಥೇಚ್ಛವಾಗಿ ಸಿಗೋದೇನು? ಇಂಧನ. ಇವೆಲ್ಲ ತೈಲ ರಾಷ್ಟ್ರಗಳು. ಸೊ ಈ ಮೂಲಕ ಆಹಾರ ಮತ್ತು ಇಂಧನ ಭದ್ರತೆಗೆ ಒತ್ತು ನೀಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ತೈಲ ಅನಿಲ ಪೂರೈಕೆಯಲ್ಲಿ ಗಲ್ಫ್ ದೇಶಗಳೇ ಬಲಿಷ್ಠ. ಭವಿಷ್ಯದಲ್ಲಿ ಕಡಿಮೆ ದರಕ್ಕೆ ಇಂಧನ ಸಿಕ್ಕರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದ್ರೆ ಈ ಗಲ್ಫ್ ಕಂಟ್ರೀಸ್ ಜೊತೆಗೆ ಒಪ್ಪಂದ ಆಗ್ಬಿಟ್ರೆ ನಮಗೆ ಯಥೇಚ್ಛವಾಗಿ ಇಂಧನ ಸಿಗುತ್ತೆ. ಯಥೇಚ್ಛವಾಗಿ ಇಂಧನ ಸಿಕ್ಕಾಗ ನಾವು ಯಾರಿಗೂ ಕೂಡ ನಮಗೆ ತೈಲ ಬೇಕು ಅಂತ ಹೋಗಿ ಜಿ ಅನ್ನುವಂತಹ ಅಗತ್ಯನೇ ಇರೋದಿಲ್ಲ. ಈಗ ಮೊನ್ನೆ ಅಮೆರಿಕ ಹೇಳ್ತು, ಭಾರತ ವೆನಿಜುವೆಲಾದಿಂದ ತೈಲ ಖರೀದಿ ಮಾಡಲಿಕ್ಕಿದೆ ಅಂತ ಹೇಳಿ, ರಷ್ಯಾದಿಂದ ನಿಲ್ಲಿಸಬೇಕು ಅನ್ನುವಂಥ ಮಾತು. ಇದ್ರ ಮಧ್ಯೆ ಈ ಗಲ್ಫ್ ಕಂಟ್ರೀಸ್ ಜೊತೆಗೆ ನಮ್ಮ ಒಪ್ಪಂದ ಆಗ್ಬಿಟ್ರೆ ಇಂಧನ ದರ ಕಡಿಮೆ ಆದರೂ ಅಚ್ಚರಿ ಇಲ್ಲ. ಈ ಒಪ್ಪಂದವನ್ನು ನೋಡಿ ಈಗ ಸದ್ಯಕ್ಕೆ ಪಾಪಿ ಪಾಕಿಸ್ತಾನ್ ಬಾಯಿ ಬಡ್ಕೊಳ್ತಾ ಇದೆ. ಪಾಕಿಸ್ತಾನ್ ಲೆಕ್ಕನೇ ಇಲ್ಲ ಬಿಡಿ, ಅವರು ಬಾಯಿ ಬಡ್ಕೊಂಡ್ರೇನು ಮತ್ತೊಂದು ಬಡ್ಕೊಂಡ್ರೇನು. ನೆಕ್ಸ್ಟ್ ನೋಡಿ, ಮೊನ್ನೆಯಷ್ಟೇ ಯುರೋಪ್ ಒಕ್ಕೂಟದ ಜೊತೆಗೆ ದೇಶ ಮಾಡಿಕೊಂಡಂತಹ ಒಂದು ಡೀಲ್ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮದರ್ ಆಫ್ ಆಲ್ ಡೀಲ್ಸ್ ಅನ್ನೋದ್ರ ಮಧ್ಯೆ ಫಾದರ್ ಆಫ್ ಆಲ್ ಡೀಲ್ಸ್ ಆಯಿತು. ಈಗ ಮತ್ತೊಂದು ಭಾರತ ಗಲ್ಫ್ ಈ ಒಪ್ಪಂದವೂ ಕೂಡ ನೆರವೇರುವ ಮೂಲಕ ಹಲವು ಶತ್ರು ರಾಷ್ಟ್ರಗಳ ನಿದ್ದೆಗೆಡಿಸುವಂಥ ಕೆಲಸ ಆಗ್ತಾ ಇದೆ. ಈ ಮೂಲಕ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಭಾರತ ಕೊಡಲಿಕ್ಕಿದೆ. ಗಲ್ಫ್ ರಾಷ್ಟ್ರಗಳ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದದ ಚರ್ಚೆ, ನೀತಿ ನಿಯಮಗಳಿಗೆ ಗಲ್ಫ್ ಸಹಕಾರ ಮಂಡಳಿಗೆ ಆ ಸಹಿ ಬಿದ್ದಿದೆ. ಆ ಸಹಿಯಿಂದ ಈಗಾಗಲೇ ಈ ಶತ್ರು ರಾಷ್ಟ್ರ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ನಿದ್ದೆಯೇ ಮಾಯ ಆಗಿದೆ. 2006ರಲ್ಲಿ ಮಾತುಕತೆ ಆರಂಭ ಆಯಿತು, 2008ರಲ್ಲಿ ಮಾತುಕತೆ ನಿಂತು ಹೋಯಿತು. ಗಲ್ಫ್ ಸಹಕಾರ ಮಂಡಳಿಯಲ್ಲಿ 6 ದೇಶ ಇದೆ: ಸೌದಿ ಅರೇಬಿಯಾ, UAE, ಕತಾರ್, ಕುವೈತ್, ಓಮನ್, ಬಹರೇನ್. ಈ ದೇಶಗಳು ಗಲ್ಫ್ ಸಹಕಾರ ಮಂಡಳಿ ಸದಸ್ಯ ದೇಶಗಳು. ಇಲ್ಲಿ ಯಥೇಚ್ಛವಾಗಿ ಸಿಗೋದೇನು? ಇಂಧನ. ಇವೆಲ್ಲ ತೈಲ ರಾಷ್ಟ್ರಗಳು. ಸೊ ಈ ಮೂಲಕ ಆಹಾರ ಮತ್ತು ಇಂಧನ ಭದ್ರತೆಗೆ ಒತ್ತು ನೀಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ತೈಲ ಅನಿಲ ಪೂರೈಕೆಯಲ್ಲಿ ಗಲ್ಫ್ ದೇಶಗಳೇ ಬಲಿಷ್ಠ. ಭವಿಷ್ಯದಲ್ಲಿ ಕಡಿಮೆ ದರಕ್ಕೆ ಇಂಧನ ಸಿಕ್ಕರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದ್ರೆ ಈ ಗಲ್ಫ್ ಕಂಟ್ರೀಸ್ ಜೊತೆಗೆ ಒಪ್ಪಂದ ಆಗ್ಬಿಟ್ರೆ ನಮಗೆ ಯಥೇಚ್ಛವಾಗಿ ಇಂಧನ ಸಿಗುತ್ತೆ. ಯಥೇಚ್ಛವಾಗಿ ಇಂಧನ ಸಿಕ್ಕಾಗ ನಾವು ಯಾರಿಗೂ ಕೂಡ ನಮಗೆ ತೈಲ ಬೇಕು ಅಂತ ಹೋಗಿ ಜಿ ಅನ್ನುವಂತಹ ಅಗತ್ಯನೇ ಇರೋದಿಲ್ಲ. ಈಗ ಮೊನ್ನೆ ಅಮೆರಿಕ ಹೇಳ್ತು, ಭಾರತ ವೆನಿಜುವೆಲಾದಿಂದ ತೈಲ ಖರೀದಿ ಮಾಡಲಿಕ್ಕಿದೆ ಅಂತ ಹೇಳಿ, ರಷ್ಯಾದಿಂದ ನಿಲ್ಲಿಸಬೇಕು ಅನ್ನುವಂಥ ಮಾತು. ಇದ್ರ ಮಧ್ಯೆ ಈ ಗಲ್ಫ್ ಕಂಟ್ರೀಸ್ ಜೊತೆಗೆ ನಮ್ಮ ಒಪ್ಪಂದ ಆಗ್ಬಿಟ್ರೆ ಇಂಧನ ದರ ಕಡಿಮೆ ಆದರೂ ಅಚ್ಚರಿ ಇಲ್ಲ. ಈ ಒಪ್ಪಂದವನ್ನು ನೋಡಿ ಈಗ ಸದ್ಯಕ್ಕೆ ಪಾಪಿ ಪಾಕಿಸ್ತಾನ್ ಬಾಯಿ ಬಡ್ಕೊಳ್ತಾ ಇದೆ. ಪಾಕಿಸ್ತಾನ್ ಲೆಕ್ಕನೇ ಇಲ್ಲ ಬಿಡಿ, ಅವರು ಬಾಯಿ ಬಡ್ಕೊಂಡ್ರೇನು ಮತ್ತೊಂದು ಬಡ್ಕೊಂಡ್ರೇನು. ನೆಕ್ಸ್ಟ್ ನೋಡಿ, ಮೊನ್ನೆಯಷ್ಟೇ ಯುರೋಪ್ ಒಕ್ಕೂಟದ ಜೊತೆಗೆ ದೇಶ ಮಾಡಿಕೊಂಡಂತಹ ಒಂದು ಡೀಲ್ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮದರ್ ಆಫ್ ಆಲ್ ಡೀಲ್ಸ್ ಅನ್ನೋದ್ರ ಮಧ್ಯೆ ಫಾದರ್ ಆಫ್ ಆಲ್ ಡೀಲ್ಸ್ ಆಯಿತು. ಈಗ ಮತ್ತೊಂದು ಭಾರತ ಗಲ್ಫ್ ಈ ಒಪ್ಪಂದವೂ ಕೂಡ ನೆರವೇರುವ ಮೂಲಕ ಹಲವು ಶತ್ರು ರಾಷ್ಟ್ರಗಳ ನಿದ್ದೆಗೆಡಿಸುವಂಥ ಕೆಲಸ ಆಗ್ತಾ ಇದೆ. ಈ ಮೂಲಕ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಭಾರತ ಕೊಡಲಿಕ್ಕಿದೆ. ಗಲ್ಫ್ ರಾಷ್ಟ್ರಗಳ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದದ ಚರ್ಚೆ, ನೀತಿ ನಿಯಮಗಳಿಗೆ ಗಲ್ಫ್ ಸಹಕಾರ ಮಂಡಳಿಗೆ ಆ ಸಹಿ ಬಿದ್ದಿದೆ. ಆ ಸಹಿಯಿಂದ ಈಗಾಗಲೇ
ಈ ಶತ್ರು ರಾಷ್ಟ್ರ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ನಿದ್ದೆಯೇ ಮಾಯ ಆಗಿದೆ. 2006ರಲ್ಲಿ ಮಾತುಕತೆ ಆರಂಭ ಆಯಿತು, 2008ರಲ್ಲಿ ಮಾತುಕತೆ ನಿಂತು ಹೋಯಿತು. ಗಲ್ಫ್ ಸಹಕಾರ ಮಂಡಳಿಯಲ್ಲಿ 6 ದೇಶ ಇದೆ. ಸೌದಿ ಅರೇಬಿಯಾ, UAE, ಕತಾರ್, ಕುವೈತ್, ಓಮನ್, ಬಹರೈನ್. ಈ ದೇಶಗಳು ಗಲ್ಫ್ ಸಹಕಾರ ಮಂಡಳಿ ಸದಸ್ಯ ದೇಶಗಳು. ಇಲ್ಲಿ ಯಥೇಚ್ಛವಾಗಿ ಸಿಗೋದೇನು? ಇಂಧನ. ಇವೆಲ್ಲ ತೈಲ ರಾಷ್ಟ್ರಗಳು. ಸೊ ಈ ಮೂಲಕ ಆಹಾರ ಮತ್ತು ಇಂಧನ ಭದ್ರತೆಗೆ ಒತ್ತು ನೀಡುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ತೈಲ ಅನಿಲ ಪೂರೈಕೆಯಲ್ಲಿ ಗಲ್ಫ್ ದೇಶಗಳೇ ಬಲಿಷ್ಠ. ಭವಿಷ್ಯದಲ್ಲಿ ಕಡಿಮೆ ದರಕ್ಕೆ ಇಂಧನ ಸಿಕ್ಕರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದರೆ ಈ ಗಲ್ಫ್ ಕಂಟ್ರೀಸ್ ಜೊತೆಗೆ ಒಪ್ಪಂದ ಆಗ್ಬಿಟ್ರೆ ನಮಗೆ ಯಥೇಚ್ಛವಾಗಿ ಇಂಧನ ಸಿಗುತ್ತೆ. ಯಥೇಚ್ಛವಾಗಿ ಇಂಧನ ಸಿಕ್ಕಾಗ ನಾವು ಯಾರಿಗೂ ಕೂಡ ನಮಗೆ ತೈಲ ಬೇಕು ಅಂತ ಹೋಗಿ ಜಿ ಅನ್ನುವಂತಹ ಅಗತ್ಯನೇ ಇರೋದಿಲ್ಲ. ಈಗ ಮೊನ್ನೆ ಅಮೆರಿಕ ಹೇಳ್ತು, ಭಾರತ ವೆನಿಜುವೆಲಾದಿಂದ ತೈಲ ಖರೀದಿ ಮಾಡಲಿಕ್ಕಿದೆ ಅಂತ ಹೇಳಿ, ರಷ್ಯಾದಿಂದ ನಿಲ್ಲಿಸಬೇಕು ಅನ್ನುವಂಥ ಮಾತು. ಇದರ ಮಧ್ಯೆ ಈ ಗಲ್ಫ್ ಕಂಟ್ರೀಸ್ ಜೊತೆಗೆ ನಮ್ಮ ಒಪ್ಪಂದ ಆಗ್ಬಿಟ್ರೆ ಇಂಧನ ದರ ಕಡಿಮೆ ಆದರೂ ಅಚ್ಚರಿ ಇಲ್ಲ. ಈ ಒಪ್ಪಂದವನ್ನು ನೋಡಿ ಈಗ ಸದ್ಯಕ್ಕೆ ಪಾಪಿ ಪಾಕಿಸ್ತಾನ್ ಬಾಯಿ ಬಡ್ಕೊಳ್ತಾ ಇದೆ. ಪಾಕಿಸ್ತಾನ್ ಲೆಕ್ಕನೇ ಇಲ್ಲ ಬಿಡಿ, ಅವರು ಬಾಯಿ ಬಡ್ಕೊಂಡ್ರೇನು ಮತ್ತೊಂದು ಬಡ್ಕೊಂಡ್ರೇನು. ನೆಕ್ಸ್ಟ್ ನೋಡಿ, ಮೊನ್ನೆಯಷ್ಟೇ ಯುರೋಪ್ ಒಕ್ಕೂಟದ ಜೊತೆಗೆ ದೇಶ ಮಾಡಿಕೊಂಡಂತಹ ಒಂದು ಡೀಲ್ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮದರ್ ಆಫ್ ಆಲ್ ಡೀಲ್ಸ್ ಅನ್ನೋದ್ರ ಮಧ್ಯೆ ಫಾದರ್ ಆಫ್ ಆಲ್ ಡೀಲ್ಸ್ ಆಯಿತು. ಈಗ ಮತ್ತೊಂದು ಭಾರತ ಗಲ್ಫ್ ಈ ಒಪ್ಪಂದವೂ ಕೂಡ ನೆರವೇರುವ ಮೂಲಕ ಹಲವು ಶತ್ರು ರಾಷ್ಟ್ರಗಳ ನಿದ್ದೆಗೆಡಿಸುವಂಥ ಕೆಲಸ ಆಗ್ತಾ ಇದೆ. ಈ ಮೂಲಕ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಭಾರತ ಕೊಡಲಿಕ್ಕಿದೆ. ಗಲ್ಫ್ ರಾಷ್ಟ್ರಗಳ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದದ ಚರ್ಚೆ, ನೀತಿ ನಿಯಮಗಳಿಗೆ ಗಲ್ಫ್ ಸಹಕಾರ ಮಂಡಳಿಗೆ ಆ ಸಹಿ ಬಿದ್ದಿದೆ. ಆ ಸಹಿಯಿಂದ ಈಗಾಗಲೇ ಈ ಶತ್ರು ರಾಷ್ಟ್ರ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ನಿದ್ದೆಯೇ ಮಾಯ ಆಗಿದೆ. 2006ರಲ್ಲಿ ಮಾತುಕತೆ ಆರಂಭ ಆಯಿತು, 2008ರಲ್ಲಿ ಮಾತುಕತೆ ನಿಂತು ಹೋಯಿತು. ಗಲ್ಫ್ ಸಹಕಾರ ಮಂಡಳಿಯಲ್ಲಿ 6 ದೇಶ ಇದೆ. ಸೌದಿ ಅರೇಬಿಯಾ, UAE, ಕತಾರ್, ಕುವೈತ್, ಓಮನ್, ಬಹರೈನ್. ಈ ದೇಶಗಳು ಗಲ್ಫ್ ಸಹಕಾರ ಮಂಡಳಿ ಸದಸ್ಯ ದೇಶಗಳು. ಇಲ್ಲಿ ಯಥೇಚ್ಛವಾಗಿ ಸಿಗೋದೇನು? ಇಂಧನ. ಇವೆಲ್ಲ ತೈಲ ರಾಷ್ಟ್ರಗಳು. ಸೊ ಈ ಮೂಲಕ ಆಹಾರ ಮತ್ತು ಇಂಧನ ಭದ್ರತೆಗೆ ಒತ್ತು ನೀಡುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ತೈಲ ಅನಿಲ ಪೂರೈಕೆಯಲ್ಲಿ ಗಲ್ಫ್ ದೇಶಗಳೇ ಬಲಿಷ್ಠ. ಭವಿಷ್ಯದಲ್ಲಿ ಕಡಿಮೆ ದರಕ್ಕೆ ಇಂಧನ ಸಿಕ್ಕರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದರೆ ಈ ಗಲ್ಫ್ ಕಂಟ್ರೀಸ್ ಜೊತೆಗೆ ಒಪ್ಪಂದ ಆಗ್ಬಿಟ್ರೆ ನಮಗೆ ಯಥೇಚ್ಛವಾಗಿ ಇಂಧನ ಸಿಗುತ್ತೆ. ಯಥೇಚ್ಛವಾಗಿ ಇಂಧನ ಸಿಕ್ಕಾಗ ನಾವು ಯಾರಿಗೂ ಕೂಡ ನಮಗೆ ತೈಲ ಬೇಕು ಅಂತ ಹೋಗಿ ಜಿ ಅನ್ನುವಂತಹ ಅಗತ್ಯನೇ ಇರೋದಿಲ್ಲ. ಈಗ ಮೊನ್ನೆ ಅಮೆರಿಕ ಹೇಳ್ತು, ಭಾರತ ವೆನಿಜುವೆಲಾದಿಂದ ತೈಲ ಖರೀದಿ ಮಾಡಲಿಕ್ಕಿದೆ ಅಂತ ಹೇಳಿ, ರಷ್ಯಾದಿಂದ ನಿಲ್ಲಿಸಬೇಕು ಅನ್ನುವಂಥ ಮಾತು. ಇದರ ಮಧ್ಯೆ ಈ ಗಲ್ಫ್ ಕಂಟ್ರೀಸ್ ಜೊತೆಗೆ ನಮ್ಮ ಒಪ್ಪಂದ ಆಗ್ಬಿಟ್ರೆ ಇಂಧನ ದರ ಕಡಿಮೆ ಆದರೂ ಅಚ್ಚರಿ ಇಲ್ಲ. ಈ ಒಪ್ಪಂದವನ್ನು ನೋಡಿ ಈಗ ಸದ್ಯಕ್ಕೆ ಪಾಪಿ ಪಾಕಿಸ್ತಾನ್ ಬಾಯಿ ಬಡ್ಕೊಳ್ತಾ ಇದೆ. ಪಾಕಿಸ್ತಾನ್ ಲೆಕ್ಕನೇ ಇಲ್ಲ ಬಿಡಿ, ಅವರು ಬಾಯಿ ಬಡ್ಕೊಂಡ್ರೇನು ಮತ್ತೊಂದು ಬಡ್ಕೊಂಡ್ರೇನು. ನೆಕ್ಸ್ಟ್